ಓಂ ಶಾಂತಿ. ಡೇಟ್ ಆಗಿದೆ 11/7/1970. ಅವೇಕ್ ಬಾಪ್ದಾದ ಮಧುಬನ. अवेक मुरली महावाक्य आಗಿದೆ. संगम युग की डिग्री और भविष्य की प्रारब्ध. ಸಂಗಮ ಯುಗದ ಡಿಗ್ರಿ ಮತ್ತು ಭವಿಷ್ಯದ ಪ್ರಾರಬ್ಧದ ಬಗ್ಗೆ ಬಾಬಾ ಇವತ್ತು ಹೇಳ್ತಾರೆ. आज बाप दादा सभी स्टूडेंट्स की पढ़ाई बाद क्या क्या डिग्री प्राप्त की है वह देख रहे हैं. ಇಂದು ಬಾಪ್ ದಾದಾ ಎಲ್ಲ ಮಕ್ಕಳು ಅಭ್ಯಾಸ ಮಾಡಿದ ನಂತರ ಯಾವ ಯಾವ ಡಿಗ್ರಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಅಂತ ಬಾಬಾ ನೋಡ್ತಿದ್ದಾರೆ. ಇಸ್ ಪಢಾಯಿ ಕಿ ಡಿಗ್ರಿ ಕೌನ್ ಸಿ ಮಿಲ್ತಿ ಹೈ. ಈ ಅಭ್ಯಾಸದಿಂದ ಯಾವ ಡಿಗ್ರಿ ಸಿಗ್ತದೆ. ಡಿಗ್ರಿ ಮಿಲ್ನಿ ಹೈ ವಾ ಮಿಲಿ ಹೈ. ಡಿಗ್ರಿ ಸಿಗಬೇಕಾಗಿದೆಯೋ ಅಥವಾ ಸಿಕ್ಬಿಟ್ಟಿದೆಯೋ. ಪಢಾಯಿ ಕೆ ಬಾದ್ ಡಿಗ್ರಿ ಮಿಲ್ತಿ ಹೈನಾ. ಅಭ್ಯಾಸದ ನಂತರ ನಮಗೆಲ್ಲ ಡಿಗ್ರಿ ಸಿಗ್ತದಲ್ಲ. ತೋ ಈ ಸಂಗಮ ಪರ್ ಆಪ್ಕೋ ಕ್ಯಾ ಮಿಲೆಗಾ. ಈ ಸಂಗಮದಲ್ಲಿ ತಮಗೆ ಏನು ಸಿಗ್ತದೆ. ಸಂಪೂರ್ಣ ಫರಿಸ್ತಾ ವ ಅವ್ಯಕ್ತ ಫರಿಸ್ತಾ. ಡಿಗ್ರಿ ಏನಾಗಿದೆ, ಸಂಪೂರ್ಣ ಫರಿಸ್ತಾ ಅಥವಾ ಅವ್ಯಕ್ತ ಫರಿಸ್ತಾ. ಯಹ ಹೇ ಸಂಗಮ ಯುಗ ಕಿ ಡಿಗ್ರಿ और ದೈವಿ ಪದ ಹೇ ಭವಿಷ್ಯ ಕಿ ಪ್ರಾರಬ್ಧ. ಈಗ ಯಾವ ಡಿಗ್ರಿ ಸಿಗ್ತದೆ, ಫರಿಸ್ತಾ ಡಿಗ್ರಿ ಸಿಗ್ತದೆ. ಭವಿಷ್ಯದಲ್ಲಿ ದೈವಿ ಪದ ಪ್ರಾರಬ್ಧ ಆಗ್ತದೆ. तो अब की डिग्री है ಸಂಪೂರ್ಣ ಅವ್ಯಕ್ತ ಫರಿಸ್ತಾ. ಇವತ್ತಿನ ಡಿಗ್ರಿ ಏನಾಗಿದೆ, ಸಂಪೂರ್ಣ ಫರಿಸ್ತಾ ಆಗಬೇಕು. इस डिग्री की मुख्य क्वालिफिकेशन कौन कौन सी है. ಈ ಡಿಗ್ರಿಯ ಕ್ವಾಲಿಫಿಕೇಷನ್ ಏನೇನಾಗಿದೆ और कहाँ तक हर एक स्टूडेंट्स इसमें क्वालिफाइड बना है. ಎಲ್ಲಿವರೆಗೆ ಈ ಸ್ಟೂಡೆಂಟ್ಸು ಕ್ವಾಲಿಫೈ ಅಂದರೆ ಯೋಗ್ಯ ಆಗಿದ್ದಾರೆ, ಅಂದರೆ ಫರಿಸ್ತಾ ಆಗಲಿಕ್ಕೆ ಎಷ್ಟು ಯೋಗ್ಯ ಆಗಿದ್ದೀರಾ. यह देख रहे हैं. बाबा इधर नोड़तिದ್ದಾರೆ. जितना क्वालिफाइड होगा उतना ही औरों को भी क्वालिफाइड बनाएगा. ನೀವು ಎಷ್ಟೆಷ್ಟು ಯೋಗ್ಯರಾಗ್ತಿರೋ ಇನ್ನೊಬ್ಬರನ್ನು ಕೂಡ ಯೋಗ್ಯರನ್ನಾಗಿ ಮಾಡ್ತೀರಾ. ಕ್ವಾಲಿಫೈಡ್ ಜೋ ಹೋಗಾ ವಹಿ ಬನಾಯೇಗಾ ಕ್ವಾಲಿಟಿ. ಯಾರು ಯೋಗ್ಯರಾಗಿರ್ತೀರೋ ಅವರೇ ನೀವು ಕೂಡ ಯೋಗ್ಯರನ್ನೇ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅವರು ಜೋ ನಹಿ ಹೋಗಾ ವಹ ಬನಾಯೇಗಾ ಕ್ವಾಂಟಿಟಿ. ಯಾರು ಯೋಗ್ಯರಾಗಿಲ್ವೋ ಅವರು ಕೇವಲ ಕ್ವಾಂಟಿಟಿ ಅಂದರೆ ಸಂಖ್ಯೆಯಲ್ಲಿ ಹೆಚ್ಚು ಮಾಡ್ತೀರಾ. ತೋ ಆಜ್ ಸಭಿ ಕಿ ಕ್ವಾಲಿಟೀಸ್ ದೇಖ್ ರಹೆ ಹೇ. ಬಾಬಾ ಇವತ್ತು ನಮ್ಮ ಕ್ವಾಲಿಟಿಯನ್ನು, ಗುಣಧರ್ಮಗಳನ್ನು, ಯೋಗ್ಯತೆಯನ್ನು ಬಾಬಾ ನೋಡ್ತಿದ್ದಾರೆ. देखा जाता है ना किन किन क्वालिटीज़ में क्वालिफाइड है. ಬಾಬಾ ನೋಡ್ತಿದ್ದಾರೆ ಎಷ್ಟೆಷ್ಟು ಯೋಗ್ಯತೆಯಲ್ಲಿ ನಾವು ಕ್ವಾಲಿಫೈ ಆಗಿದ್ದೀವಿ, ಫರಿಸ್ತೆ ಆಗಿದ್ದೀವ, ಶಾಂತ ಸ್ವರೂಪ ಆಗಿದ್ದೀವ, ಪ್ರೇಮ್ ಸ್ವರೂಪ ಆಗಿದ್ದೀವ, ಇವನ್ನೆಲ್ಲ ಬಾಬಾ ನೋಡ್ತಿದ್ದಾರೆ. तो यहाँ मुख्य क्वालिटीज़ में एक तो देख रहे हैं कि कहाँ तक नॉलेजफुल बने हैं. ಬಾಬಾ ಮುಖ್ಯವಾಗಿ ಒಂದು ಕ್ವಾಲಿಟಿಯನ್ನು ನೋಡ್ತಾರೆ. ಎಲ್ಲರೂ ಎಲ್ಲಿವರೆಗೆ ಜ್ಞಾನ ಮೂರ್ತಾಗಿದ್ದಾರೋ. नॉलेजफुल के साथ फेथफुल, सक्सेसफुल, पावरफुल और सर्विसेबल कहाँ तक बने हैं. ನಾಲೆಜ್ಫುಲ್ ಆಗಿದ್ದೀರಾ, ಅದ್ರ ಜೊತೆಗೆ ಎಷ್ಟು ಬಾಬಾಗೆ ನಂಬಿಗಸ್ತರಾಗಿದ್ದೀರಾ, ಸಕ್ಸಸ್ಫುಲ್ ಆಗಿದ್ದೀರಾ, ಸಫಲತೆ ಆಗಿದ್ದೀರಾ, ಶಕ್ತಿಶಾಲಿ ಆಗಿದ್ದೀರಾ ಮತ್ತು ಸೇವಾರ್ಥ ಆಗಿದ್ದೀರಾ. इतनी क्वालिटीज़ अगर सभी में आ जाए तो फिर डिग्री मिल जाएगी. ಇಷ್ಟೆಲ್ಲ ನಿಮ್ಮ ಹತ್ರ ಕ್ವಾಲಿಟೀಸ್ಗಳು ಇದ್ದರೆ ನಿಮಗೆ ಡಿಗ್ರಿ ಬೇಗ ಸಿಕ್ಬಿಡುತ್ತದೆ. ಏನು ಡಿಗ್ರಿ, ಅವ್ಯಕ್ತ ಫರಿಸ್ತಾ ಆಗೋದು. तो हर एक को यह देखना है कि इन क्वालिटीज़ में कौन कौन सी क्वालिटीज़ धारण हुई है. ಬಾಬಾ ಮತ್ತೆ ಪ್ರತಿಯೊಬ್ಬರಲ್ಲೂ ನೋಡ್ತಿದ್ದಾರೆ ಯಾವ್ಯಾವ ಕ್ವಾಲಿಟೀಸು ಎಷ್ಟೆಷ್ಟು ಧಾರಣ ಆಗಿದೆ. ನಾಲೆಜ್ಫುಲ್ ಅರ್ಥಾತ್ ಬುದ್ಧಿ ಮೇ ಫುಲ್ ನಾಲೆಜ್ ಕಿ ಧಾರಣ. ನಾಲೆಜ್ಫುಲ್ ಅಂದರೆ ಏನರ್ಥ, ಬುದ್ಧಿನಲ್ಲಿ ಸಂಪೂರ್ಣವಾಗಿ ಜ್ಞಾನದ ಧಾರಣೆ ಆಗಬೇಕು. ಅದಕ್ಕೆ ನಾಲೆಜ್ಫುಲ್ ಅಂತ ಹೇಳ್ತಾರೆ. ಜಿತನಾ ನಾಲೆಜ್ಫುಲ್ ಹೋಗಾ ಉತನಾ ಹಿ ವಹ ಸಕ್ಸಸ್ಫುಲ್ ಹೋಗಾ. ನಾಲೆಜ್ಫುಲ್ ಅಂತಂದ್ರೇನು, ಎಲ್ಲ ಗೊತ್ತಾಗೋದಕ್ಕೆ ನಾಲೆಜ್ಫುಲ್ ಅಂತ ಹೇಳೋದಿಲ್ಲ. ನಾನು ಆತ್ಮ ಅಂತ ನನಗೆ ಗೊತ್ತಾಗಿದೆ, ಆತ್ಮನ ಸ್ವರೂಪದಲ್ಲಿ ಎಷ್ಟಿರ್ತೀನಿ ನಾನು ಯಾವಾಗಲೂ, ಅದಕ್ಕೆ ನಾಲೆಜ್ಫುಲ್ ಅಂತ ಹೇಳ್ತಾರೆ ಬಾಬಾ. ಸಕ್ಸಸ್ಫುಲ್ ಹೋಗ ಯಾರು ಜ್ಞಾನಮೂರ್ತ ಜ್ಞಾನ ಸ್ವರೂಪದಲ್ಲಿರ್ತಾರೋ ಅವರು ಸಕ್ಸಸ್ಫುಲ್ ಆಗ್ತಾರೆ. ಅಗರ್ ಸಕ್ಸಸ್ಫುಲ್ ಕಮ್ ಹೇ ತೋ ಸಮझेंगे ನಾಲೆಜ್ ಕಿ ಕಮ್ಮಿ ಹೇ. ಸಫಲತೆ ಇಲ್ಲ ಅಂತಂದರೆ ತಿಳ್ಕೋಬೇಕು ನಾವು ನಾಲೆಜ್ಫುಲ್ ಆಗಿಲ್ಲ ಅಂತ, ಜ್ಞಾನ ಸಂಪೂರ್ಣರು ಆಗಿಲ್ಲ. ಬಾಬಾ ಹೇಳ್ತಾರೆ सक्सेसफुल न होने के कारण क्या है.
ಮತ್ತು ಸಕ್ಸಸ್ಫುಲ್ ಯಾಕೆ ಆಗೋದಿಲ್ಲ? ಕಾರಣ ಏನು? ಫೇತ್ಫುಲ್ ಕಮ್ಮಿ, ಬಾಬನ ಮೇಲೆ ನಂಬಿಕೆ ಇಲ್ಲ ಸಂಪೂರ್ಣ. ಫೇತ್ಫುಲ್ ಅರ್ಥಾತ್ ನಿಶ್ಚಯ ಬುದ್ಧಿ. ಫೇತ್ಫುಲ್ ಅಂತಂದ್ರೆ ಏನು? ನಿಶ್ಚಯ ಬುದ್ಧಿ. ಬಾಬನ ಮೇಲೆ ಸಂಪೂರ್ಣ ನಿಶ್ಚಯ ಇಲ್ಲ. फेथफुल अर्थात निश्चय बुद्धि। एक तो अपने में फेथ, दूसरा बाप दादा में, और तीसरा सर्व परिवार की आत्माओं में फेथफुल होना पड़ता है। ಫೇತ್ಫುಲ್ ಅಂತಂದ್ರೇನು? ನಿಶ್ಚಯ ಬುದ್ಧಿ ಅಂದ್ರೇನು? ಮೊದಲು ನನ್ನ ಮೇಲೆ ನನಗೆ ನಿಶ್ಚಯ ಇರಬೇಕು, ಬಾಪ್ ದಾದಾರವರ ಮೇಲೆ ನಿಶ್ಚಯ ಇರಬೇಕು, ಮುಂದೆ ಇಡೀ ಪರಿವಾರದ ಮೇಲೆ ನನಗೆ ನಿಶ್ಚಯ ಇರಬೇಕು ಅಂತಾರೆ ಬಾಬಾ. ಅದಕ್ಕೆ ಫೇತ್ಫುಲ್ ಅಂತಾರೆ. पापा ಹೇಳ್ತಾರೆ, जितना फेथफुल बनकर निश्चय बुद्धि होकर कोई कर्तव्य करेंगे तो निश्चय बुद्धि की विजय अर्थात फेथफुल होने से सक्सेसफुल हो ही जाता है। ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಫೇತ್ಫುಲ್ ಆಗ್ತೀರಾ, ನಿಶ್ಚಯ ಬುದ್ಧಿ ಉಳ್ಳವರಾಗ್ತೀರಾ, ಅಷ್ಟು ಕರ್ತವ್ಯ ಮಾಡಿ ನಿಶ್ಚಯ ಬುದ್ಧಿ ವಿಜಯಿ ಅಂತ ಹೇಳ್ತಾರಲ್ಲ, ಹಾಗೆ ಫೇತ್ಫುಲ್ ಹೋನೆಸೆ, ನಂಬಿಗಸ್ತ ಆಗಿರೋದ್ರಿಂದ, ನಿಶ್ಚಯ ಬುದ್ಧಿ ಇರೋದ್ರಿಂದ ಸಕ್ಸಸ್ಫುಲ್ ಆಗೇ ಆಗ್ತೀರಾ ಅಂತಾರೆ ಬಾಬಾ. ಉಸ್ಕಾ ಹರ್ ಕರ್ತವ್ಯ, ಹರ್ ಸಂಕಲ್ಪ, ಹರ್ ಬೋಲ್ ಪವರ್ಫುಲ್ ಹೋಗ. ಯಾರು ಸಕ್ಸಸ್ಫುಲ್ ಆಗಿರ್ತಾರೋ ಅವ್ರ ಕರ್ತವ್ಯ, ಸಂಕಲ್ಪ, ಮಾತು ಎಲ್ಲವೂ ಶಕ್ತಿಶಾಲಿ ಆಗಿರ್ತದೆ. ಐಸೆ ಕ್ವಾಲಿಫೈಡ್ ಕೋ ಹಿ ಯಹ ಡಿಗ್ರಿ ಪ್ರಾಪ್ತ ಹೋ ಸಕ್ತಿ ಹೇ. ಈ ರೀತಿ ಕ್ವಾಲಿಫೈಡ್ ಆದವ್ರಿಗೆ ಮಾತ್ರ ವ್ಯಕ್ತ ಫರಿಸ್ತಾ ಡಿಗ್ರಿ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಗರ್ ಡಿಗ್ರಿ ಕೋ ಪ್ರಾಪ್ತ ನಹಿ ಕರ್ತೆ ತೋ ಕ್ಯಾ ಹೋತಾ ಹೇ ಮಾಲೂಮ್ ಹೇ. ಡಿಗ್ರಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಏನಾಗ್ತದೆ ಗೊತ್ತಾ? ಕೋರ್ಟ್ ದ್ವಾರ ಕ್ಯಾ ನಿಕಲ್ತಾ ಹೇ, ಕೋರ್ಟಿನ ಮುಖಾಂತರ ಏನು ಬರ್ತದೆ? ನೋಟಿಸ್ ಬರ್ತದೆ. ಯಾ ತೋ ಡಿಗ್ರಿ ಮಿಲೇಗಿ, ಯಾ ತೋ ಡಿಗ್ರಿ ನಿಲೇಗಿ. ಡಿಗ್ರಿ ಸಿಗ್ತದೆ, ಇಲ್ಲ ನೋಟಿಸ್ ಬಂದು ಡಿಗ್ರಿ ಆಗ್ತೀರಾ. ಧರ್ಮರಾಜಪುರಿ ಬಂದ್ ಹೋನೆ ಕಿ ಡಿಗ್ರಿ ನಿಕ್ಲೇಗಿ. ಧರ್ಮರಾಜಪುರಿನಲ್ಲಿ ಬಂದಾಗ್ತಕ್ಕಂಥ ಡಿಗ್ರಿ ಬಂದ್ಬಿಡ್ತದೆ ಅಂತಾರೆ ಬಾಬಾ. इसलिए पुरुषार्थ कर डिग्री लेनी है, डिग्री नहीं निकालनी है. ಅದಕ್ಕೆ ಪುರುಷಾರ್ಥ ಮಾಡಿ ನೀವೇನು ಮಾಡಬೇಕು? ಡಿಗ್ರಿ ತಗೊಳ್ಬೇಕು. ನೋಟಿಸ್, ಬಾಬಾನಿಂದ ನೋಟಿಸ್ ಬರೋ ಹಾಗೆ ಮಾಡ್ಕೋಬೇಡಿ. जिनों पर डिग्री निकलती है वह शर्मसार हो जाते हैं, इसलिए सदैव चेक करो कि कहाँ तक क्वालिफाइड बने हैं. यह तो मुख्य क्वालिफिकेशन है. क्वालिफिकेशन बताए बाबा. मुख्यವಾಗಿ ಕ್ವಾಲಿಫಿಕೇಷನ್ ಹೇಳಿದಾರಲ್ಲ ಬಾಬಾ. ಲೇಕಿನ್ ಲಿಸ್ಟ್ ತೋ ಬಡಿ ಲಂಬಿ है, ಲಿಸ್ಟ್ ಅಂತೂ ಉದ್ದ ಇದೆ. ಹರ್ ಕ್ವಾಲಿಟೀಸ್ ಕೆ ಪೀಛೆ ಫುಲ್ ಶಬ್ದ ಭಿ है. ಪ್ರತಿಯೊಂದು ಕ್ವಾಲಿಟಿ ಹಿಂದ್ಗಡೆ ಫುಲ್ ಶಬ್ದ ಇದೆ. ಜ್ಞಾನಮೂರ್ತ, ನಾಲೆಜ್ಫುಲ್, ಶಾಂತಿಫುಲ್, ಇದೆಲ್ಲ ಫುಲ್ ಬೇಕಂತಾರೆ ಬಾಬಾ. ಫೇತ್ಫುಲ್, ಪವರ್ಫುಲ್, ಪವರ್ ಅಷ್ಟೇ ಅಲ್ಲ, ಪವರ್ಫುಲ್ ಆಗಬೇಕು. तो इस रीति से सभी गुणों में फुल है तब डिग्री मिलेगी. ಏನೇ ಗುಣ ಇದ್ದರೂ ಎಲ್ಲದರಲ್ಲಿ ಪವಿತ್ರತಾ ಫುಲ್ ಆಗಿರಬೇಕು. ಸಂಪೂರ್ಣ ಪವಿತ್ರತಾ, ಸಂಪೂರ್ಣ ಶಾಂತಿ, ಸಂಪೂರ್ಣ ಪ್ರೇಮ್ ಸ್ವರೂಪ್. सभी सक्सेस तो होते हैं, लेकिन सक्सेसफुल है, पावरफुल है या कम है, यह देखना है. ಎಲ್ಲರೂ ಸಕ್ಸಸ್ ಆಗ್ತೀರಾ, ಆದರೆ ಫುಲ್ ಆಗಿದ್ದೀರಿ ನೀವು. ಸಕ್ಸಸ್ಫುಲ್ ಆಗಬೇಕು, ಪವರ್ಫುಲ್ ಆಗಬೇಕು, ಅಥವಾ ಕಡಿಮೆ ಇದೆಯೋ ನೋಡ್ತಾರೆ ಬಾಬಾ. जो इन सर्व गुणों में फुल होगा उनको ही संपूर्ण व्यक्त फरिश्ता की डिग्री मिलती है. ಎಲ್ಲ ಗುಣಗಳಲ್ಲಿ ಸಂಪೂರ್ಣ ಫುಲ್ ಆದರೆ ಸಂಪೂರ್ಣ ವ್ಯಕ್ತ ಫರಿಸ್ತಾ ಆಗುವಂಥ ಡಿಗ್ರಿ ಸಿಗ್ತದೆ. ಸಭಿನೇ ಯಹಿ ಲಕ್ಷ್ಯ ರಖಾ है ना. ಎಲ್ಲರದ್ದು ನಮ್ಮ ಗುರಿ ಏನು? ವ್ಯಕ್ತ ಫರಿಸ್ತಾ. अभी नाच से चलने का समय नहीं है, वह नाच बचपन के थे. अगर नाजुक समय में भी कोई नाजों से चलेंगे तो रिजल्ट में नुकसान ही होगा. इसलिए सभी ಸಂಹಾರಿ ಮೂರ್ತ बनना है. ಬಾಬಾ ಹೇಳ್ತಾರೆ, ಏನೇ ಪರಿಸ್ಥಿತಿ ಬಂದರೆ ಏನಾದರೂ ನಾಜೂಕ್ ಆಗಬೇಡ್ರಿ ಅಂತಾರೆ ಬಾಬಾ. ನಾಜೂಕಾದರೆ ರಿಸಲ್ಟ್ ಏನಾಗ್ಬಿಡ್ತದೆ? ನುಕ್ಸಾನ್ ಆಗಿಬಿಡ್ತದೆ. ಪವರ್ಫುಲ್, ಸಂಹಾರಿ ಮೂರ್ತ ಆಗಬೇಕು. ವಿಕ್ರಾಲ್ ರೂಪ್ ಧಾರಿ बनना है. ಸಂಹಾರಿ ಮೂರ್ತ ಆಗಬೇಕು, ವಿಕ್ರಾಲಿ ರೂಪ ಧಾರಣ ಮಾಡ್ಕೊಳ್ಬೇಕು. ವಿಕಾರ ಅವೆಲ್ಲ ಬಂದರೆ ಏನಾಗಬೇಕು? ನಾವು ವಿಕ್ರಾಲ್ ರೂಪ ಆಗಬೇಕು, ನಾಶ ಮಾಡಬೇಕು. तो अब दिन प्रतिदिन नाजुक समय होने के कारण ಸಂಹಾರ ಮೂರ್ತ बनना है. ಈಗ ದಿನ ಪ್ರತಿದಿನ ಏನು ಸಮಯ ಬಹಳಷ್ಟು ನಾಜೂಕ್ ಬರ್ತದೆ. ಅದಕ್ಕಾಗಿ ನೀವೇನಾಗಬೇಕು? ಸಂಹಾರ ಮೂರ್ತ ಆಗಬೇಕು. ಸಂಹಾರ ಭಿ ಕಿಸ್ಕಾ? ಯಾರ ಸಂಹಾರ ಮಾಡಬೇಕು? ಅಪ್ನೆ ಸಂಸ್ಕಾರೋಂಕ, ನಮ್ಮಲ್ಲಿಯ ವಿಕಾರ ಸಂಸ್ಕಾರಗಳನ್ನು ಏನು ಮಾಡಬೇಕು? ಸಂಹಾರ ಮಾಡಬೇಕು.
अपने विकर्मों पर और विकर्मी आत्माएं जो इस समय है उन्होंने ऊपर अब विकराल रूप धारण कर 1 सेकंड में ಭಸ್ಮ करने का है. ಅದಕ್ಕೆ ಬಾಬಾ ಹೇಳ್ತಾರೆ, ನಮ್ಮಲ್ಲಿರ್ತಕ್ಕಂಥ ವಿಕರ್ಮಗಳನ್ನು ನಾಶ ಮಾಡಬೇಕು, ಬೇರೆ ಆತ್ಮಗಳಲ್ಲಿರ್ತಕ್ಕಂಥ ವಿಕರ್ಮಗಳನ್ನು ವಿಕರಾಲ ರೂಪ ಧಾರಣೆ ಮಾಡಿಕೊಂಡು 1 ಸೆಕೆಂಡಿನಲ್ಲಿ ಅವುಗಳನ್ನು ಭಸ್ಮ ಮಾಡಬೇಕು. ಬಾಬಾ ಹೇಳ್ತಾರೆ, ಶಂಕರ್ के लिए कहते हैं ना कि 1 सेकंड में आँख खोली और विनाश. ಶಂಕರನ ಪಾತ್ರ ಇದೆಯಲ್ಲ, ಹೇಳ್ತಾರಲ್ಲ, 3ನೇ ಕಣ್ಣ ತೆಗೆದುಬಿಟ್ಟ, ಏನಾಗ್ಬಿಡ್ತು, ಎಲ್ಲ ಭಸ್ಮ ಆಗಿಬಿಡ್ತು, ವಿನಾಶ ಆಯಿತು. ಯಹ ಸಂಹಾರ ಮೂರ್ತಿ ಕೈ ಕರ್ತವ್ಯಕ್ಕೆ ನಿಶಾನಿ ಹೇ. ಇದು ಸಂಹಾರ ಮೂರ್ತದ ಕರ್ತವ್ಯದ ನಿಶಾನಿ. ಒಂದು ಆತ್ಮಲ್ಲಿ ಒಂದು ದೃಷ್ಟಿ ಬಿತ್ತರೆ ಸಾಕು, ಆತನಲ್ಲಿರ್ತಕ್ಕಂಥ विकार भस्म ಆಗಬೇಕು. कोई के भी ऊपर विकराल रूप बनकर दृष्टि डाली और उनके विकर्मी संस्कारों को भस्म कर दे. ಪಾಪ ಹೇಳ್ತಾರೆ, ಯಾರೋ ಒಬ್ರು ದೃಷ್ಟಿ ಮೇಲೆ ವಿಕರಾಲ್ ರೂಪ ಹಾಕ್ಬಿಡಿ, ದೃಷ್ಟಿ, ಅವರ ವಿಕರ್ಮಗಳೇನಾಗ್ಬಿಡ್ತವೆ, ನಾಶ ಆಗ್ತವೆ. तो विकर्मों और व्यर्थ कर्मों विकर्मियों के ऊपर अब विकराल रूप धारण करना है. ಬಾಬಾ ಹೇಳ್ತಾರೆ, ಈಗ ವಿಕರ್ಮಗಳು, ವ್ಯರ್ಥ ಕರ್ಮಗಳು, ವಿಕರ್ಮಿಗಳನ್ನು ಅವ್ರ ಮೇಲೆ ಈಗೇನು ಮಾಡಬೇಕಾಗಿದೆ, ವಿಕರಾಲ್ ರೂಪ ಧಾರಣೆ ಮಾಡಿಕೊಂಡು ಅವುಗಳನ್ನು ಭಸ್ಮ ಮಾಡಬೇಕು. ಅಬ್ ಸ್ನೇಹಿ ಮೂರ್ತಿ ಭೀ ನಹಿ, ಮುಗೀತಂತಾರೆ ಬಾಬಾ ಸ್ನೇಹ ಮೂರ್ತಿ. ಅಬ್ ತೋ ಕಾಲಿ ರೂಪ ಚಾಹಿಯೇ, ಈಗೇನು ಮಾಡಬೇಕು, ಕಾಲಿ ರೂಪ, ವಿಕರಾಲ್ ಸಂಹಾರ ರೂಪ ಚಾಹಿಯೇ, विकराल रूप संहार ಬೇಕು. अब लास्ट समय है, अब तक अगर विकराल रूपधारी नहीं बनेंगे तो अपने विकर्मों और विकर्मियों का सामना नहीं कर सकेंगे. ಇದು ಲಾಸ್ಟ್ ಸಮಯ. ಈಗೇನಾಗಬೇಕು, ವಿಕರಾಲ್ ರೂಪಧಾರಿ ಆಗಲೇಬೇಕು, ವಿಕರ್ಮಗಳನ್ನು, ವಿಕರ್ಮಿಯೋಗಳನ್ನು ಎದುರಿಸಬೇಕಾಗ್ತದೆ. अभी समाने की बात नहीं, विकर्मों व्यर्थ संकल्पों को व विकर्मियों के विकर्मी चलन को अब समाना नहीं है, लेकिन ಸಂಹಾರ करना है. ಬಾಬಾ ಹೇಳಿದರು, ಸಮಾನ ಮುಗೀತಂತಾರೆ ಬಾಬಾ. ಏನು ಮಾಡೋದೀಗ, ವಿಕರ್ಮಿಗಳನ್ನು, ವ್ಯರ್ಥ ಸಂಕಲ್ಪಗಳನ್ನು, ವಿಕರ್ಮಿ ಚಲನೆಗಳನ್ನು ಎಲ್ಲವನ್ನು ಸಂಹಾರ ಮಾಡಬೇಕು. ಅಬ್ ಸ್ನೇಹಕ್ಕೂ ಸಮಾನ ಹೈ. ಬಾಬಾ ಹೇಳ್ತಾರೆ, ಶಕ್ತಿ ರೂಪಕ್ಕೂ ಪ್ರತ್ಯಕ್ಷ करना है. शक्तियों को एक ही समय 3 बातें धारण करनी है. ಶಕ್ತಿಯರಿಗೆ 3 ಮಾತುಗಳನ್ನು ಒಮ್ಮೆ ಧಾರಣೆ ಮಾಡಿಕೊಳ್ಬೇಕು. ಬಾಬಾ ಹೇಳ್ತಾರೆ, एक तो मस्तक में मातृ स्नेही पने का गुण, रूप में रूहानियत और वाणी में वज्र. ಬಾಬಾ ಹೇಳ್ತಾರೆ, ಮಸ್ತಕದಲ್ಲಿ ಏನಿರಬೇಕು, ಸ್ನೇಹ ದೃಷ್ಟಿ ಹೋಗಬೇಕು, ಗುಣಗಳಲ್ಲಿ ಆತ್ಮಿಕತೆ ಇರಬೇಕು, ವಾಣಿ ಮಾತು ವಜ್ರ ಅಷ್ಟು ಕಠಿಣ ಇರಬೇಕಂತಾರೆ ಬಾಬಾ. एक एक बोल विकर्मों और विकर्मियों को ख़त्म करने वाला हो. ಬಾಬಾ ಹೇಳ್ತಾರೆ, ಒಂದೊಂದು ಮಾತುಗಳು ಹೆಂಗಿರಬೇಕು, ವಿಕರ್ಮಗಳನ್ನು ನಾಶ ಮಾಡೋಂಗಿರಬೇಕು. ಜಬ್ ಯಹ ತೀನೋ ಬಾತೆ ಇಕ್ಕಟ್ಟಿ ಧಾರಣ ಹೋಗಿ ತಬ್ ಕ್ಯಾ ಹೋಗಾ. ಬಾಬಾ ಹೇಳ್ತಾರೆ, ಯಾವಾಗ ಈ 3 ಮಾತುಗಳು ಧಾರಣೆ ಆಗ್ತಾವೋ ಏನಾಗ್ತದೆ. विकर्मों और विकर्मी भस्म हो जाएंगे. शक्तियों की नज़र से विकर्मी आत्माएं ಕಂಪ್ಯಾಯಮಾನ್ ಹೋಗಿ ಕಿಸಸೆ. ಬಾಬಾ ಹೇಳ್ತಾರೆ, ಶಕ್ತಿಯರ ದೃಷ್ಟಿಯಿಂದ विकर्मी आत्माएं कंपायमान होंगी किससे, अपने विकर्मों से. तो अब संहारी कार्य बनो और जल्दी जल्दी संहार करो. ಇವತ್ತಿನ ಸ್ವರೂಪ ಏನು ಹೇಳ್ತಾರೆ ಬಾಬಾ, ಸಮಾನ್ ಮೇ ಸಂಹಾರಿ ಆತ್ಮ ಹೂ. ಬಾಬಾ ಹೇಳ್ತಾರೆ, ಸಂಹಾರಿಯಾಗಿ ಬೇಗ ಬೇಗ ವಿಕರ್ಮಗಳನ್ನು ಸಂಹಾರ ಮಾಡಬೇಕು. ಕहाँ कहाँ श्रृंगार करते संहार को भूल जाते हैं. ಶೃಂಗಾರ तो बहुत किया लेकिन अब ಸಂಹಾರ करो. ಇಷ್ಟು ದಿನ ಶೃಂಗಾರ ಮಾಡ್ಕೊಂಡಿದ್ದೀರಾ, ಈಗ ಸಂಹಾರ ಮಾಡಿ. ಮಾಸ್ಟರ್ ಬ್ರಹ್ಮ भी बने, पालना की, श्रृंगार किया, लेकिन अब पाठ है संहार का. ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾ ಆದರು, ಮಾಸ್ಟರ್ ಬ್ರಹ್ಮ ಆದರು, ಪಾಲನೆ ಮಾಡಿದರು, ಶೃಂಗಾರ ಮಾಡಿದರು. ಈಗ ಯಾವ ಪಾತ್ರ, ಸಂಹಾರ ಮಾಡೋ ಪಾತ್ರ. शक्तियों के अलंकार और शक्तियों की ललकार और शक्तियों के किस कार्य का गायन है. ಬಾಬಾ ಹೇಳ್ತಾರೆ, ಶಕ್ತಿಯರ ಅಲಂಕಾರ, ಶಕ್ತಿಯರ ಲಲಕಾರ, ಶಕ್ತಿಗೆ ಕಿಸ್ ಕಾರ್ಯ का गायन है. घुंघरू की झंकार, घुंघरू डालकर असुरों पर नाचना है. ಬಾಬಾ ಹೇಳ್ತಾರೆ, घुंघरू ಅಂದರೆ ಶಬ್ದ ಬರಬೇಕಲ್ಲ, ಯಾವ ಶಬ್ದ, ಜ್ಞಾನದ ಶಬ್ದ ಹೊರಗೆ ಹೋಗಬೇಕು ಅಂತಾರೆ ಬಾಬಾ.
नाचने से क्या होता है, डांस ಮಾಡೋದ್ರಿಂದ ನೃತ್ಯ ಮಾಡೋದ್ರಿಂದ ಏನಾಗ್ತದೆ, जो भी चीज़ होगी वह दब कर ख़त्म हो जाएगी. ಕೊನೆಯೋದ್ರಿಂದ ಯಾವುದಾದ್ರೂ ವಸ್ತು ಇದ್ರೆ ಅದೇನಾಗ್ಬಿಡ್ತದೆ, ಖತಮ್ ಆಗ್ತದೆ. ನಿರ್ಭಯತಾ और विनाश की निशानी यह घुंघरू की झंकार है. ನಿರ್ಭಯತಾ ವಿನಾಶದ ನಿಶಾನೆ ಏನಾಗಿದೆ, ಈ ಗೆಜ್ಜೆಯ ಸಪ್ಪಳ ಆಗಿದೆ. ಎಸೆ ನಹಿ ಕಿ ಪಾಂಡವನೇ ನಹಿ ಕಿಯಾ ಹೈ, ಹಾಗಲ್ಲ ಪಾಂಡವ್ರಿಗೇನು ಮಾಡೋದಿಲ್ಲ ಮಾಡಂಗಿಲ್ಲ ಅಂತಲ್ಲ. ಪಾಂಡವ ಭೀ ಶಕ್ತಿ ರೂಪ ಹೇ, ಶಕ್ತಿ ರೂಪ ಮೇ ದೋನೋ ಆ ಜಾತೆ ಹೇ. शक्ति ಅಂದರೆ ಎರಡು ರೂಪಗಳು. तो यह तीनों कर्तव्य प्रैक्टिकल और प्रत्यक्ष रूप में चल रहे हैं. अब कमज़ोरों का काम नहीं है, मैदान पर कमज़ोर नहीं आते हैं, शूरवीर आते हैं. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಕಮ್ಜೋರ್ ಆಗಂಗಿಲ್ಲ, ಸಂಹಾರಿ ಮೂರ್ತಿ ಶಕ್ತಿಶಾಲಿ. ಮೈದಾನದಲ್ಲಿ ಇಳಿಬೇಕು ಅಂತಂದರೆ ನಮಗೆ ಯುದ್ಧ ಮಾಡಲಿಕ್ಕೆ ಶೂರವೀರ್ ಆಗೇ ಬೇಕಾಗ್ತದೆ. तो अब मैदान पर प्रत्यक्ष होने का समय है. शूरवीर शक्ति रूप बनकर प्रत्यक्ष रूप में सामने आओ. ಬಾಬಾ ಹೇಳ್ತಾರೆ, ಶೂರವೀರ ಶಕ್ತಿ ರೂಪ ಆಗಿ ಪ್ರತ್ಯಕ್ಷ ರೂಪದಲ್ಲಿ ಎದುರುಗಡೆ ಬರಬೇಕು. ಜಬ್ ಇಸ್ ರೂಪ್ ಮೇ ಪ್ರತ್ಯಕ್ಷ ಹೋಂಗೆ ತಬ್ ಕ್ಯಾ ಹೋಗಾ, ಪ್ರತ್ಯಕ್ಷತಾ. ಯಾವಾಗ ಈ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಿರೋ ಅವಾಗೇನಾಗ್ತದೆ, ಪ್ರತ್ಯಕ್ಷತಾ ಆಗ್ತದೆ. ಬಾಪ್ ಅವ್ರ ಬಚ್ಚೋಂಗೆ ಪ್ರತ್ಯಕ್ಷತಾ ಹೋಗಿ, ತಂದೆ ಮತ್ತು ಮಕ್ಕಳ ಪ್ರತ್ಯಕ್ಷತೆ ಆಗ್ತದೆ. ಜಿತನಾ ಪ್ರತ್ಯಕ್ಷ ಹೋಂಗೆ ಉತಿನಿ ಪ್ರತ್ಯಕ್ಷತಾ ಹೋಗಿ. ಎಷ್ಟೆಷ್ಟು प्रत्यक्ष ಆಗ್ತಿರೋ ಅಷ್ಟು ಪ್ರತ್ಯಕ್ಷತಾ ಬಾಬಂದಾಗ್ತದೆ. तो बाप को प्रख्यात करने के लिए प्रत्यक्ष होना पड़े. ಬಾಬಾನ ಪ್ರಸಿದ್ಧಿ ಮಾಡಬೇಕು ಅಂದರೆ ನಾವು ಪ್ರತ್ಯಕ್ಷ ಆಗಬೇಕು. अब तक अपनी ही कमजोरियों को विदाई न देंगे तो सृष्टि के कल्याणकारी कैसे बनेंगे. ಇಲ್ಲಿ ತನಕ ನಿಮ್ಮ ಕಮ್ಜೋರಿಗಳಿಗೆ ವಿದಾಯಿ ಹೇಳಿಲ್ಲ ಅಂತಂದರೆ ಸೃಷ್ಟಿಯನ್ನು ಕಲ್ಯಾಣಕಾರಿ ಹೇಗೆ ಮಾಡ್ತೀರಾ. इसलिए अपनी कमजोरियों को अब विदाई दो, तब सृष्टि के कल्याणकारी बन सकेंगे. ಅದಕ್ಕಾಗಿ ತಮ್ಮ ಕಮ್ಜೋರಿಗಳಿಗೆ ಏನು ಮಾಡಿರಿ, ವಿದಾಯಿ ಹೇಳ್ರಿ. ಆವಾಗ ನೀವು ಸೃಷ್ಟಿಯ ಕಲ್ಯಾಣಕಾರಿ ಆಗ್ಬೋದು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.